ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸರಳೀಕೃತ ದರಖಾಸ್ತು ದುರಸ್ತು ಪೋಡಿ ಅಭಿಯಾನವನ್ನು ರಾಜ್ಯದಲ್ಲಿ ಆರಂಭ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಇದರಿಂದ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಈ ಅಭಿಯಾನ ಆರಂಭ ಮಾಡಿದಾಗ ಎಷ್ಟು ಮಟ್ಟಿಗೆ ತಳಮಟ್ಟದಲ್ಲಿ ಯಶಸ್ಸಾಗುತ್ತೆ ನಮಗೆ ಗೊತ್ತಿರಲಿಲ್ಲ. ಆದರೆ ಅನೇಕ ADLRಗಳು, DDLRಗಳು, ಸರ್ವೇಯರ್ಸು ಇದನ್ನ ಯಾವ ರೀತಿ ಸರಳೀಕರಣ ಮಾಡಬಹುದು ಅಂತ ನೀವೇ ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ಆನ್ಲೈನ್ನಲ್ಲಿ 1 to 5 ಮಾಡಿ ಅದನ್ನು ಕೂಡ ಆನ್ಲೈನ್ನಲ್ಲೇ 6 to 10 ಮಾಡುವಂತ ಸರಳೀಕೃತ ದುರಸ್ತು ಅಭಿಯಾನವನ್ನು ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ. ಇತ್ತೀಚೆಗೆ 2 ವರ್ಷ ಏರ್ಪೋರ್ಟ್ಸ್ ಬಂದಾರೆ. ಅಲ್ಲಿ ಆ ಕನ್ಸಲ್ಟೆನ್ಸ್ ಕೊಟ್ಮೇಲೆ ಅವರೆಲ್ಲ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು, ಸೂಟೇಬಿಲಿಟಿ, ಕನೆಕ್ಟಿವಿಟಿ, ಅದು ವಯಬಿಲಿಟಿ ಆಗ್ತದೆ ಇಲ್ಲ ಫೈನಾನ್ಷಿಯಲಿ. ಯಾಕಂದ್ರೆ ನಾಳೆ ಯಾರಿಗಾರೆ ನಾವು ಡೆವಲಪರ್ ಬಂದು ಯಾವುದೇ ಸೈಟ್ ತೋರಿಸ್ತೀವಿ, ಡೆವಲಪರ್ ನಾವು ಸೈಟ್ ಕೊಡ್ತೀವಿ, ಏರ್ಪೋರ್ಟ್ ಮಾಡೋದಿಲ್ಲ ನಾವು. ಅಲ್ಲಿ ಪ್ಯಾಸೆಂಜರ್ ಲೋಡ್ ಎಷ್ಟು ಬರ್ತದೆ, ಕಾರ್ಗೋ ಲೋಡ್ ಎಷ್ಟು ಬರ್ತದೆ, ಎಲ್ಲ ಅದು ಎಕನಾಮಿಕಲಿ ಅವ್ನು ವಯಬಲ್ ಆಗ್ತಿದ್ರೆ ಅವ್ನು ಬರ್ತಾನೆ, ಇಲ್ಲ ಬರೋದಿಲ್ಲ. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟೇ ತಗೊಂಡಿ ನಾವು, ಅವಾಗ ಯಾಕೆ ವಯಬಿಲಿಟಿ ಬರೋ ಸಲುವಾಗಿ ನಾವು 150 ಕಿಲೋಮೀಟರ್ವರೆಗೆ ನೋ ಸೆಕೆಂಡ್ ಏರ್ಪೋರ್ಟ್ ಅಂತ ಹೇಳಿ ನಾವು ಅವ್ರಿಗೆ ವಯಬಿಲಿಟಿ ಬರೋ ಸಲುವಾಗಿ ಕೊಟ್ಟಿದ್ದೇವೆ. ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅರ್ಥ ಆಯ್ತಲ್ಲ ನನಗೆ. ವಯಬಿಲಿಟಿ ಸಲುವಾಗಿ ಅವ್ರಿಗೆ 2030 ತನ 2ನೇ ಏರ್ಪೋರ್ಟು 150 ಕಿಲೋಮೀಟರ್ ಬರಲ್ಲ ಅಂತೇಳಿ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಕೊಟ್ಟಿದ್ದೀವಿ. ಎಲ್ಲ ಬಹಳಷ್ಟು ಇದೆ, ಅದಷ್ಟು ಸರಳವಾಗಿಲ್ಲ. ಅದು ಇದಲ್ಲದೆ ಏರ್ ಸ್ಪೇಸ್ ಇದೆ. ಏರ್ ಸ್ಪೇಸ್ ಈಗ ಒಂದ್ ಕಡೆ ನಮ್ಮ ಯಲಹಂಕ ಏರ್ ಬೇಸ್ ಹೋಗ್ತದೆ, ಇನ್ನೊಂದು ಕಡೆ HAL ಏರ್ ಸ್ಪೇಸ್ ಇದೆ. ಏರ್ ಸ್ಪೇಸ್ ನಾವು ಮಾಡ್ಕೋಬೇಕಾದ್ರೆ ನಾವು ಮತ್ತೆ ಒಂದು ಜಾಯಿಂಟ್ ಕಮಿಟಿ ಬರ್ತದೆ. ಆ ಜಾಯಿಂಟ್ ಕಮಿಟಿ ಮುಂದೆ ಹೋಗ್ಬೇಕಾಗ್ತದೆ. ನಾನು ಇಷ್ಟೇ ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಕಮಿಟಿಯನ್ನ, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನ್ ಕೊಡ್ತಾರೆ ಅವ್ರು ಕೊಟ್ಟು ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡುವಂತೆ, ಬಿಜಾಪುರದಲ್ಲಿ ಮಾಡ್ಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದ್ರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋದು ಕನಕಪುರ ಮಾಡೋಣ. ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ವರ್ತಮಾನದ ಶಾಸಕ ಸ್ವಾಮೀಜಿಯವರ ದಿವ್ಯ ಭಾವನ ಸಾರಿಗೆ ವೇದಿಕೆಯ ಮಹಿಳೆಯರು ಪುಷ್ಪವೃಷ್ಟಿಯನ್ನು ನೆರವೇರಿಸ್ತಾ ಇದ್ದಾರೆ.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.